रायबाग तालुक्यातील मुगळखोड येथे ग्रामदैवत श्री द्यामव्वा देवी जत्रा महोत्सवानिमित्त भव्य भजन कार्यक्रमाचे आयोजन करण्यात आले होते। या निमित्ताने मुधोळ तालुक्यातील कुलळी गावच्या श्री लक्ष्मीदेवी गायन संघाच्या लक्ष्मीबाई कुलळी यांनी आपल्या सुरेल गायनातून भक्तांना भावविभोर केले। गेल्या 10 दिवसांपासून सुरू असलेल्या देवीच्या जत्रा महोत्सव आज शेवटच्या दिवशी मंगलमय वातावरणात पार पडला। दररोज सकाळी रुद्राभिषेक तसेच मुठाई देवींना ओटी भरण्याचा धार्मिक कार्यक्रम विधीपूर्वक पार पडत होता। अखेरच्या दिवशी देवीची पालखी मिरवणूक काढण्यात आली। त्यानंतर स्थानिक तसेच परिसरातील भजन कलाकारांच्या भजन कार्यक्रमाने वातावरण भक्तिमय झाले। ಜನಪದ ಭಜನಾ ಕಲೆಯಲ್ಲಿ ಇಷ್ಟೊಂದು ಸಾಧನೆ ಮಾಡಿದಿರಿ। ಮೊನ್ನೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ತಗೊಂಡ್ರಿ। ನಿಮ್ಮ ಈ ಭಜನಾ ಕಲೆಗೆ ಪ್ರೇರಣೆ ಯಾರು? ಮೊದಲಿಗೆ ಭಜನೆ ಕಲಿಬೇಕಾದ್ರೆ ನಮ್ಮ ಅಪ್ಪರ ಕಾರಣ ರೀ। ಯಾಕಂದ್ರೆ ಈಗ ನಾವು ಹಾಡ್ಲಿಕ್ಕತ್ತಿ 27 ಸ್ಟಾರ್ಟಿಂಗ್ ಇದ್ರಿ। ಮೂಲ ಅಂದರೆ ನಮ್ಮ ಅಪ್ಪರ ಭಜನೆ ಕಲಿಸಿದ್ರಿ ಹಾಡೋದು। ಸ್ವಲ್ಪ ರಾಗ ಜ್ಞಾನ ಇದು ನಮ್ಮ ತಿಳ್ಕೊಡ್ದು ಸಂಗಪ್ಪ ಜೋಗಿ ಅಂತೇಳಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರು। ಆಮೇಲೆ ಇತ್ತಿತ್ತಲಾಗ ಬಂದು ಒಂದು 5 ವರ್ಷ 6 ವರ್ಷ ಇದರೊಳಗೆ ಅಲ್ಲಿ ಸ್ವಲ್ಪ ಸಾಥ್ ಮಾಡಿಸಿದ್ರು। ಯಾಕಂದರೆ ಸಾಹಿತ್ಯ ಬದಲಾಗಲಿ ರಾಗ ಜ್ಞಾನ ಅವ್ರು ಮಾಡಿಸಿದ್ರು। ಈ ಕೊಟ್ಟಿ ಸಂಸಾರ ಅನ್ನೋ ಒಂದು ಹಾಡಿನಿಂದ ತಾವು ಹೆಚ್ಚಿನ ಮಾನ್ಯತೆಯನ್ನು ಜನಮನೆಯನ್ನು ಗಳಿಸಿದ್ರಿ। ಏನು ಹೇಳ್ತೀರಿ ಅದ್ರ ಬಗ್ಗೆ? ಯಾಕಂದ್ರೆ ಈಗ ಹೊರಗಡೆ ಭಾಳ ಪಬ್ಲಿಸಿಟಿ ಆದದ್ದು ಅದ್ರ ಪದ್ಯದಿಂದ ರೀ। ಕೊಟ್ಟಿ ಸಂಸಾರ ಬಿಟ್ಟನೆ ಭಾಳ ಈ ಪದ್ಯ ಹಾಡಿದ್ರ ಮೇಲೇ ಸ್ವಲ್ಪ ಜಗ ಇದಕ್ಕೆ ಪಬ್ಲಿಸಿಟಿ ಆಗಿ ಭಜನೆ ಟೀಮ್ ಐತಿ। ಅಂದ್ರೆ ಅಷ್ಟೊಂದು ಪರಿಚಯ ಇದ್ದಿದ್ದಿಲ್ಲ ರೀ। ಅದು ಸಾಹಿತ್ಯ ಬರೆದ ನಮ್ಮ ಋಷಿ ಪೂಜ್ಯ ನಿಜಗುಣಜ್ಜವ್ರು ಬರಬೇಕು। ಈ ಕಲೆಯನ್ನು ತಮ್ಮಿಂದನ ಮುಕ್ತಾಯಗೊಳಿಸ್ತಿರೋ ಅಥವಾ ತಮ್ಮ ಮಕ್ಕಳಿಗೂ ಈ ಕಲೆಯನ್ನು ಕಲಿಸ್ಬೇಕು ಅನ್ನುವಂಥ ನೋಡ್ಬೇಕು। ಯಾಕಂದರೆ ಈಗಿನ ಪೀಳಿಗೆ ಅವ್ರಿಗೆ ಕಲಿಸ್ಬೇಕು ಅನ್ನೋದೈತಿ, ಆದರೆ ಉಳಿಸ್ಕೊಂಡು ಹೋಗೋದು ಅವ್ರ ಕಡೆ ಇರ್ತೈತಿ। धन्यवाद। सायंकाळी 6 वाजता जत्रा महोत्सवाचा समारोप करण्यात आला। दासोहाच्या महाप्रसादासाठी भाविकांची विशेष व्यवस्था करण्यात आली होती। ಯಾವ ದೇವಿ ಜಾತ್ರೆ ಏನು ಕಾರ್ಯಕ್ರಮ? ಶ್ರೀ ಮುಗಳಕೋಡದ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವವನ್ನು ಕಾರುಣ್ಯ ನಿಮಿತ್ತ 11 ದಿನಗಳ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ। ಕಾರಣ ಸಕಲ ಭಕ್ತಾದಿಗಳಿಗೆ ಮಳೆ ಮತ್ತು ಸಕಲ ಸಮೃದ್ಧಿಯನ್ನು ಕೊಡಲಿ ಎಂದು ದೇವಿಗೆ 11 ದಿನಗಳ ಕಾಲ ಉಡಿ ತುಂಬುವುದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಊರಿನ ಸದ್ಭಕ್ತರು ಹಮ್ಮಿಕೊಂಡಿರುತ್ತಾರೆ। ಏನು ವಿಶೇಷತೆ ಅಂದ್ರೆ ಎಲ್ಲ ಸದ್ಭಕ್ತರಿಗೆ ಮಳೆಯನ್ನು ಕರುಣಿಸಲಿ, ಇದೊಂದು ಸುಗ್ಗಿ ದಿನಗಳಲ್ಲಿ ದೇವಿಯ ಕರುಣೆ ಎಲ್ಲರಿಗೆ ಆಗಲಿ ಅಂತ ಅದಕ್ಕಾಗಿ ದೇವಿಯ ವಿಶೇಷವಾಗಿ ಕಾರಣ ನಿಮಿತ್ತ ದೇವಿಗೆ ಉಡಿ ತುಂಬುವುದು ಜಾತ್ರಾ ಮಹೋತ್ಸವ ಮಾಡುತ್ತಾರೆ। ಇದು ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಅಪ್ಪಣೆಯಂತೆ ನಡೆಯುತ್ತದೆ। ಪ್ರತಿ ವರ್ಷವೂ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಅಪ್ಪಣೆಯಂತೆ ಇದು ಬಹಳ ವರ್ಷಗಳಿಂದ ಸುಮಾರು 50 ವರ್ಷಗಳಿಂದ ಜಾತ್ರಾ ಮಹೋತ್ಸವ ಅಂದ್ರೆ ಯಲ್ಲಾಲಿಂಗ ಮಹಾರಾಜರು ಹೇಳಿದ್ರು। ಯಲ್ಲಾಲಿಂಗ ಮಹಾರಾಜರನ್ನ ಹೇಳಿದ್ದಾರೆ। ಯಲ್ಲಾಲಿಂಗ ಮಹಾರಾಜರ ಸಿದ್ದರಾಮೇಶ್ವರ ಮುತ್ತೆಗಳು ಇದಕ್ಕೆ ವಿಗ್ರಹ ಕಟ್ಟುವುದು, ದೇವಿ ಪ್ರತಿಷ್ಠಾಪನೆ ಮಾಡೋದು ಹೇಳಿದ್ರು। ಆಮೇಲೆ ಇದನ್ನೆಲ್ಲ ಅಭಿವೃದ್ಧಿ ಮಾಡಿದ್ರಿಂದ ಪ್ರತಿ ವರ್ಷ ದೇವಿ ಜಾತ್ರೆಯನ್ನು ಕಾರಣ ನಿಮಿತ್ತವಾಗಿ ನಿಮ್ಮ ಹೆಸರು? ನನ್ನ ಹೆಸರು ಯಲ್ಲಾಲಿಂಗ ಬಿರಾದರ। ನಾನು ಪ್ರಧಾನ ಅರ್ಚಕರಾಗಿ ಸೇವೆ ಮಾಡಿದ್ದೇನೆ ಸುಮಾರು 25 ವರ್ಷ ಆಯಿತು। यावेळी परगोड खेडगौडर नगरसेवक शंकर बिरादर, भीमप्पा बिरादर, तम्मासाब नाईक, हनुमसाब नाईक, निजगुडी यडवन्नावर, धर्मराज नाईक आदी उपस्थित होते। संजीव बॅकुडे, KMM मराठी, रायबाग। अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास। अमरकॉन में खुशियाँ हैं पास। अमरकॉन। अमरकॉन कलेक्शन, खड़े बाजार, बेलगाम।